ಜುಗಾರಿ ಕ್ರಾಸ್ ಅಧ್ಯಾಯ 2 ಮೇದರಹಳ್ಳಿಯ ಅವಸಾನ. ಮಂಗಳೂರಿನಿಂದ ಬೆಂಗಳೂರಿನ ಕಡೆಗೆ ಹೊರಟರೆ 16 ಮೈಲು ಸಾಗುವುದರೊಳಗೆ ನಿಮಗೆ ದೂರ ದಿಗಂತದಲ್ಲಿ ಆಕಾಶದ ನೀಲಿಯಲ್ಲಿ ನೀಲಿಯಾಗಿ ಪರ್ವತ ಶ್ರೇಣಿಗಳು ಮುಗಿಲೆತ್ತರದ ಗರಗಸದ ಹಲ್ಲುಗಳಂತೆ ಅಡ್ಡಗಟ್ಟಿ ನಿಂತಿರುವುದು ಕಾಣಿಸುತ್ತದೆ. ಕಡಲ ತೀರದಿಂದ ನೀವು ಯಾವ ದಾರಿಯನ್ನೇ ಹಿಡಿಯಿರಿ, ಈ ಗಿರಿತರಂಗಗಳು ನಿಮಗೆ ಎದುರಾಗೇ ಆಗುತ್ತವೆ. ಶಿರಾಡಿ, ಆಗುಂಬೆ, ಚಾರ್ಮಾಡಿ, ಹುಲಿಕಲ್ಲು, ಬಿಸಲೆ, ಮಡಿಕೇರಿ, ಎಲ್ಲಿ ಯಾವ ಕಡೆಯಿಂದ ಮುಂದುವರೆದರೂ ಈ ಅಡ್ಡಗಟ್ಟಿ ನಿಂತ ಗಿರಿ ಶ್ರೇಣಿಗಳ ಕಿರಿದಾದ ಘಾಟಿ ರಸ್ತೆಯನ್ನು ಸುತ್ತಿ ಹತ್ತಬೇಕಾದದ್ದು ಅನಿವಾರ್ಯ. ಆದರೆ ಬಯಲು ಸೀಮೆ ಕಡೆಯಿಂದ ಕಡಲ ತಡಿಯ ಕಡೆಗೆ ಹೊರಟವರಿಗೆ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳು ಈ ರೀತಿ ನಾಟಕೀಯವಾಗಿ ಎದುರಾಗುವುದಿಲ್ಲ. ನಿಧಾನವಾಗಿ ಕುರಿಚಲು ಕಾಡು ಪ್ರಾರಂಭವಾಗಿ ಆಮೇಲೆ ಮತ್ತಿ, ವನ್ನೆ, ತೇಗ, ನಂದಿ ಮುಂತಾದ ಉದುರೆಲೆಯ ಮರಗಳ ಕಾಡಾಗಿ ಪರಿವರ್ತನೆಯಾಗಿ ಅನಂತರ ಪರ್ವತ ಶ್ರೇಣಿಗಳು ಎದುರಾಗುವ ಹೊತ್ತಿಗೆ ದಟ್ಟ ಹಸುರಿನ ನಿತ್ಯ ಧೋರಣದ ಕಗ್ಗಾಡು ಕವಿಯುತ್ತದೆ. ದೇವಪುರದಿಂದ ಮುಂದಿನ ದಾರಿಯಂತೂ ಮೈಲಿಯವರೆಗೆ ಪರ್ವತದ ಏರು ತಗ್ಗುಗಳಲ್ಲಿ ನಿಬಿಡವಾಗಿ ಮೆತ್ತಿಕೊಂಡಿರುವ ಕಾಡಿನೊಳಗೆ ನುಸಿದು ಹೋಗುತ್ತದೆ. ಯಾರಿಗಾದರೂ ಒಮ್ಮೆಲೆ ಅನಾಥರಾದಂತೆನಿಸುವ ವಿಚಿತ್ರ ಪರಿಸರ ಅದು. ದೇವಪುರದಿಂದ 3 ಮೈಲು ಹೋಗುವುದರೊಳಗೆ ಕೊನೆಯ ಕಾಫಿ ತೋಟದ ಬೇಲಿಯೂ ಮುಗಿಯುತ್ತದೆ. ಅನಂತರ ಎಣೆದುಕೊಂಡಂತೆ ಕವಿದಿರುವ ಕಾಡಿನ ಅಡಿ ವಾಹನಗಳು ಇರುವೆ ತೆವಳಿದಂತೆ ಮುಂದುವರಿಯಬೇಕು. ಈ ದಾರಿಯ ಎಡಬಲದ ಪಾತಾಳದ ಕಣಿವೆಗಳಲ್ಲಿ ಎಂದೂ ಬತ್ತದ ಅನೇಕ ಜೀವನದಿಗಳು ಸ್ಫಟಿಕ ಶುಭ್ರವಾದ ನೀಲಿಯ ನೀರಿನ ಹೊನಲುಗಳಾಗಿ ಬಂಡೆಯಿಂದ ಬಂಡೆಗೆ ಬೆಳ್ನೊರೆ ಕಾರುತ್ತಾ ಹಾರುವುದನ್ನು ನೋಡಬಹುದು. ರಸ್ತೆ ಸಮುದ್ರ ಮಟ್ಟಕ್ಕೆ, ಆ ಹಳ್ಳಗಳ ಸಮತಳಕ್ಕೆ ಇಳಿಯುವ ಮೊದಲೇ ಆ ಹಳ್ಳಗಳೆಲ್ಲ ಒಂದಕ್ಕೊಂದು ಸೇರಿಕೊಳ್ಳುತ್ತಾ ದೊಡ್ಡ ಬೋರ್ಗರೆವ ನದಿಯಾಗುತ್ತದೆ. ಆದರೂ ಇದು ಪಶ್ಚಿಮದ ಕಡಲ ಕಡೆಗೆ ಹರಿಯುವುದರಿಂದ ಸಮುದ್ರದ ಪಾರಾವಾರ ಸೇರಲು ಹೆಚ್ಚೇನು ದೂರ ಹರಿಯಬೇಕಿಲ್ಲ. ಇಷ್ಟು ನಿರ್ಜನವಾದ ಈ ರಸ್ತೆಯಲ್ಲೂ ಅಲ್ಲಲ್ಲಿ ಎಲ್ಲೋ ಒಂದೊಂದು ಮಂಕು ಹಿಡಿದ ಮನೆಗಳು, 4-6 ಅಡಿಕೆಯ ಮರಗಳು ಕಣಿವೆಗಳ ತಿರುವಿನಲ್ಲಿ ಹಠಾತ್ತಾಗಿ ಕಾಣಿಸಿಕೊಂಡು ಮರೆಯಾಗುತ್ತವೆ. ಅವುಗಳಲ್ಲಿ ಆ ಕಾಡಿನ ನಡುವಿನ 10ನೆಯದೋ 12ನೆಯದೋ ತಿರುವು ದಾಟಿದ ಕೂಡಲೇ ಬಲಕ್ಕೆ ಕಾಣುವ 4-6 ಜೋಪಡಿಗಳ ಹಾಳೂರು ನೋಡಿದವರ ನೆನಪಿನಲ್ಲಿ ಕೆಲಕಾಲ ಉಳಿದು ಕೊರೆಯುತ್ತದೆ. ಅಲ್ಲಿ ಮಲಗಿರುವ 1-2 ಕಂತ್ರಿ ನಾಯಿಗಳನ್ನು ಬಿಟ್ಟರೆ ಬಹುಶಃ ಅಲ್ಲಿ ನಿಮಗೆ ಇನ್ನೊಂದು ಮಾನವಾಕೃತಿ ಕಾಣಲಾರದು. ಸುತ್ತ ಭೀಕರವಾಗಿ ಬೆಳೆದ ಕಾಡಿನ ನಡುವೆ ಮುರುಟಿದ ಸೂರಿನ ಕುಸಿದ ಗೋಡೆಗಳ ಈ ಜೋಪಡಿಗಳು ಕಾಯಿಲೆ ಹಿಡಿದ ಮುದುಕರಂತೆ ಕಾಣುತ್ತಿದ್ದವು. ಅನೇಕ ಜೋಪಡಿಗಳ ಮೇಲೆ ಆಗಲೇ ಉರುಚಟ್ಲೆ ಬೀಳುಗಳು ಹಬ್ಬಿ ಜೋಪಡಿಗಳ ಆಕಾರವನ್ನೇ ಮರೆಸಿದ್ದವು. ಇಡೀ ಊರಿಗೆ ಊರೇ ನೆಲಸಮವಾಗಿ ಅಲ್ಲಿ ಹೆಮ್ಮರಗಳು ಬೆಳೆದು ನಿಲ್ಲುವುದು ನಾಳಿದ್ದಿನ ಕಾಲದ ಪ್ರಶ್ನೆಯಾಗಿತ್ತು. ಅವಕಾಶ ಸಿಕ್ಕರೆ ಕೋಟೆ ಕೊತ್ತಲಗಳ ಹೆಗ್ಗಲುಗಳನ್ನೇ ಬೇರುಗಳಿಂದ ಮೀಟಿ ಉರುಳಿಸಿ ಬೆಳೆದು ನಿಲ್ಲುವ ಕಾಡಿಗೆ ಯಾರೋ ಹಾಕಿರುವ ತಾತ್ಕಾಲಿಕ ಜೋಪಡಿಗಳಂತೆ ಕಾಣುವ ಈ ಆಳೂರನ್ನು ಹೊಸಕಿ ಹಾಕುವುದೇನು ದೊಡ್ಡದೆ? ಈ ಆಳೂರನ್ನು ಒಂದಾನೊಂದು ಕಾಲದಲ್ಲಿ ಮೇದರಹಳ್ಳಿ ಅಥವಾ ಮೇದರಹಳ್ಳಿ ಎಂದು ಕರೆಯುತ್ತಿದ್ದರು. ಅದು ಜೀರ್ಣಾವಸ್ಥೆಗೆ ಹೋಗುತ್ತಿದ್ದಂತೆಯೇ ಅದರ ಹೆಸರು ಎಲ್ಲರ ಜ್ಞಾಪಕದಿಂದಲೂ ನಾಲಿಗೆಯಿಂದಲೂ ಅಳಿಸಿ ಹೋಗಿ ಅದೊಂದು ಆಳೂರಾಯಿತು. 1-2 ಜೋಪಡಿಗಳಿಂದ ಆಗೀಗ ಏಳುವ ಹೊಗೆಯೊಂದೇ ಅಲ್ಲಿ ಇನ್ನೂ ಜೀವ ಸಂಚಾರ ಇದೆ ಎನ್ನುವುದಕ್ಕೆ ಕುರುಹಾಗಿತ್ತು. ನಾಗರಿಕತೆಯಿಂದ ಸಂಪೂರ್ಣ ಕಣ್ಮರೆಯಾಗಿ ಈ ಮಹಾರಣ್ಯದೊಳಗೆ ಕಳೆದೇ ಹೋಗಲು ಯಾರೂ ಏಕಾದರೂ ಕರಡದ ಹುಲ್ಲಿನ ಜೋಪಡಿಗಳನ್ನು ಅಲ್ಲಿ ನಿರ್ಮಿಸಿದರು ಎಂದು ಅಚ್ಚರಿಯಾಗುತ್ತದೆ. ಈ ಮೇದರಹಳ್ಳಿಗೆ ಟಿಪ್ಪು ಸುಲ್ತಾನನ ಕಾಲದಷ್ಟು ಹಳೆಯ ಚರಿತ್ರೆ ಇದೆ ಎಂದರೆ ಯಾರಿಗೂ ನಂಬಿಕೆ ಬರುವುದಿಲ್ಲ. ಆ ಊರಿನಲ್ಲಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳನ್ನು ಅವಳ ಗಂಡನೇ ವ್ಯಭಿಚಾರಕ್ಕೆ ಬಲಾತ್ಕರಿಸಿದ್ದರಿಂದ ಅವಳ ಶಾಪ ತಟ್ಟಿ ಊರು ಹಾಳು ಬಿತ್ತೆಂದು ಜನ ಆಡಿಕೊಳ್ಳುತ್ತಿದ್ದರು. ಆದರೆ ಊರು ಹಾಳು ಬೀಳಲು ಆರಂಭವಾದ ತರುವಾಯ ಬಡತನದ ದವಡೆಗೆ ಸಿಕ್ಕ ಆ ಊರಿನಲ್ಲಿ ಇಂಥವೆಲ್ಲ ಸಂಭವಿಸಿರಬೇಕೇ ಹೊರತು ಶಾಪದಿಂದ ಊರು ಹಾಳಾಗುತ್ತದೆಂದು ಹೇಳುವುದು ಕಷ್ಟ. ಊರುಗಳು ಹಾಳು ಬೀಳಲಿ,
ಉದ್ಧಾರವಾಗಲಿ, ಊರಿದ್ದಲ್ಲಿ ಅವ್ಯವಹಾರ ಎಂಬ ಗಾದೆಯೇ ಇದೆಯಲ್ಲ. ಪಾಪ ಬೀರುಗಳು ದೈವ ಭಕ್ತರು ಆದ ದೇವಪುರ ಪ್ರಾಂತದ ಜನ ತಮ್ಮ ದೈವ ಶ್ರದ್ಧೆಯ ಪ್ರತೀಕವಾಗಿ ಇಂತಹ ಕಥೆಗಳನ್ನು ಹುಟ್ಟಿಸಿ ನಂಬುತ್ತಿದ್ದರು. ಮೇದರಹಳ್ಳಿ ಅಲ್ಲಿ ಮೊಳಕೆಯೊಡೆದು ಚಿಗುರಿದ್ದಕ್ಕೆ ಕಾರಣ ಅದರ ಆಸುಪಾಸಿನಲ್ಲಿ ಸಾವಿರಾರು ಚದರ ಮೈಲಿ ಅಕ್ಷಯವಾಗಿ ಬೆಳೆದಿದ್ದ ಹೆಬ್ಬಿದಿರು, ವಾಟೆ ಬಿದಿರು, ಕಿರುಬಿದಿರು ಇತ್ಯಾದಿಗಳು. ಅಲ್ಲಿನ ಬಿದಿರು ಎಷ್ಟು ಒಳ್ಳೆಯದೆಂದರೆ ತಲೆಯಿಂದ ಬುಡದವರೆಗೆ ತೆಳ್ಳಗೆ ದಾರದಂತೆ ಸೀಳಬಹುದಿತ್ತು. ಸಿಂಗಾಪುರದ ಬೆತ್ತದ ಹಾಗೆ ಬೆಳ್ಳಗೆ ಹೊಳೆಯುವ ಈ ಬಿದಿರು ಬೇಕಾದ ಆಕಾರಕ್ಕೆ ಬಗ್ಗಿಸಿದರೂ ಮುರಿಯದೆ, ಸಿಬಿರೇಳದೆ ಹೇಳಿದ ಹಾಗೆ ಕೇಳುತ್ತಿತ್ತು. ಮೇದರಹಳ್ಳಿಯಲ್ಲಿ ಮಾಡಿದ ಭತ್ತದ ತಡಿಕೆಗಳು, ಬುಟ್ಟಿ, ಮೊರ, ಕೊಣಿಗಳು ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿದ್ದವು. ಆದರೆ ಈ ಹಳ್ಳಿ ನಿಜಕ್ಕೂ ಪ್ರವರ್ಧಮಾನಕ್ಕೆ ಬಂದಿದ್ದು ಯುರೋಪಿಯನ್ನರ ಕಾಲದಲ್ಲಿ. ಕಾಫಿ ತೋಟದ ದೊರೆಗಳಿಗೆ ಕಾಫಿ ಸಸಿಗಳನ್ನು ಬೆಳೆಸಲು ಬೇಕಾಗಿದ್ದ ಬಿದಿರಿನ ಚಿಕ್ಕ ಚಿಕ್ಕ ಕುಕ್ಕೆಗಳು ಮೇದರಹಳ್ಳಿಯಿಂದಲೇ ಸರಬರಾಜು ಆಗುತ್ತಿದ್ದುದು. ದೊಡ್ಡ ದೊಡ್ಡ ಯುರೋಪಿಯನ್ ದೊರೆಗಳೆಲ್ಲ ಮೇದರಹಳ್ಳಿಗೆ ಭೇಟಿ ಕೊಟ್ಟು ಮುಂಗಡ ಹಣ ಕೊಟ್ಟು ಲಕ್ಷಾಂತರ ಕಾಫಿ ಕುಕ್ಕೆಗಳಿಗೆ ಆರ್ಡರ್ ಬುಕ್ ಮಾಡುತ್ತಿದ್ದರು. ಕಾಫಿ ತೋಟಗಳು ವಿಸ್ತರಿಸುತ್ತಾ ಹೋದಂತೆ ಮೇದರಹಳ್ಳಿಯ ವ್ಯವಹಾರಗಳು ವಿಸ್ತರಿಸುತ್ತಾ ಹೋದವು. ಸ್ವಾತಂತ್ರ್ಯ ನಂತರ ಬ್ರಿಟಿಷರೆಲ್ಲ ಭಾರತದಿಂದ ನಿರ್ಗಮಿಸಿದ ಮೇಲೂ ಮೇದರಹಳ್ಳಿಯ ವಹಿವಾಟೇನೂ ಕಡಿಮೆಯಾಗಿರಲಿಲ್ಲ. ಮೇದರಿಗೆಲ್ಲ ಕಾಫಿ ತೋಟಗಳಿರುವ ಕಡೆಗಳಲ್ಲಿ ಬಹುವಚನದ ಮರ್ಯಾದೆಯೇ ಸಿಗುತ್ತಿತ್ತು. ಹಾಗಾದರೆ ಏಕೆ ಈ ಹಳ್ಳಿ ಹಾಳೂರಾಯಿತು? ಏಕೆ ಕೋಟೆ ಕೊತ್ತಲಗಳು ಏಳುತ್ತವೆ, ನಾಶವಾಗುತ್ತವೆ? ಸೂರ್ಯ ಮುಳುಗದ ಸಾಮ್ರಾಜ್ಯಗಳು, ಚಕ್ರಾಧಿಪತ್ಯಗಳು ನಿಧಾನವಾಗಿ ಚರಿತ್ರೆಯ ಪುಟಗಳಲ್ಲಿ ಅಸ್ತಂಗತವಾಗುತ್ತವೆ. ತಲೆ ಎತ್ತಿದ್ದು ಮತ್ತೆ ಧರೆಗುರುಳಲೇಬೇಕೆಂಬ ಜಡ ನಿಯಮವೋ, ಅಥವಾ ಕಾರ್ಯಕಾರಣ ಸಂಬಂಧಗಳ ಕ್ರಿಯಾವಳಿಯೋ, ಅಥವಾ ಪತಿವ್ರತೆಯರ ಶಾಪವೋ? ಮೇದರಹಳ್ಳಿಯ ಮಟ್ಟಿಗಾದರೂ ಇತಿಹಾಸದ ಈ ರಹಸ್ಯವನ್ನು ತಿಳಿಯಲು ಸಾಧ್ಯವೇ? ನಾಗರಿಕತೆಯೊಳಗೆ ಪ್ಲಾಸ್ಟಿಕ್ ಕಾಲಿಟ್ಟಾಗ ಈ ತೆಳ್ಳಗೆ ಪಾರದರ್ಶಕವಾಗಿ ಮಿಂಚುವ ಮೋಹಿನಿಯ ವಿಶ್ವರೂಪ ಯಾರಿಗೂ ಗೊತ್ತಿರಲಿಲ್ಲ. ಅನೇಕ ಹಳ್ಳಿ ಮನೆತನ ಬುಡಕಟ್ಟುಗಳ ನಿರ್ನಾಮಕ್ಕೆ ಇದು ಕಾರಣವಾದೀತೆಂದು ಯಾರೂ ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಖಾಲಿ ಜಾಗಗಳ ಸಂದು ಗಂದುಗಳಲ್ಲೆಲ್ಲ ಹಬ್ಬಿ ಆಕ್ರಮಿಸುವ ಪಾರ್ಥೇನಿಯಂ, ಯುಪೇಟೋರಿಯಂ ಕಳೆಗಳಂತೆ ಪ್ಲಾಸ್ಟಿಕ್, ಪಾಲಿಯುರಿಥೇನ್, ಎಥಿಲಿನ್, ಪಾಲಿಫೈಬರ್, ಪಾಲಿಮರ್ ಹೀಗೆ ನಾನಾ ಅವತಾರಗಳನ್ನೆತ್ತಿ ಮಾರುಕಟ್ಟೆಯ ಎಲ್ಲ ಕ್ಷೇತ್ರಗಳಿಗೆ, ಎಲ್ಲ ಅವಕಾಶಗಳಿಗೆ ಮುತ್ತಿಗೆ ಹಾಕಿತು. ನಿಧಾನವಾಗಿ ಕಾಫಿ ಮೊಳಕೆಗಳನ್ನು ನೆಡುವ ಬಿದಿರಿನ ಕುಕ್ಕೆಗಳಿಗೆ ಬದಲಾಗಿ ಪ್ಲಾಸ್ಟಿಕ್ ಚೀಲಗಳು ಬಂದವು. ಗಾಳಿ, ಮಳೆ, ಬಿಸಿಲು ಇವು ಯಾವುದಕ್ಕೂ ಜಗ್ಗದ ಈ ತೆಳ್ಳಗಿನ ಕಾಗದದಂಥ ಪ್ಲಾಸ್ಟಿಕ್ ಚೀಲಗಳು ಕಾಫಿ ಪ್ಲಾಂಟರುಗಳ ಮನ ಗೆಲ್ಲಲು ಕೆಲವೇ ವರ್ಷಗಳು ಸಾಕಾದವು. ಮೇದರಹಳ್ಳಿಯ ಬಿದಿರಿನ ಕುಕ್ಕೆಗಳನ್ನಾದರೂ ಸಾವಿರಗಟ್ಟಲೆ ಸಾಗಿಸುವುದೇ ದೊಡ್ಡ ಗೋಳು. ಅವುಗಳನ್ನು ಪ್ಲಾಸ್ಟಿಕ್ ಚೀಲಗಳಂತೆ ಮಡಚಿ ತುರುಕುವ ಹಾಗೂ ಇಲ್ಲ. ಬಿದಿರಿನ ಬುಟ್ಟಿಗಳಿಗೆ ಮಣ್ಣು ತುಂಬಿ ಕಾಫಿ ಸಸಿಗಳನ್ನು ನೆಡುವ ಮೊದಲು ಅವಕ್ಕೆ ಗೆದ್ದಲು ಹಿಡಿಯದಂತೆ ಮೈಲು ತುತ್ತದ ನೀರಿನಲ್ಲಿ ಕುದಿಸಬೇಕು. ಎಲ್ಲಕ್ಕಿಂತ ಲಕ್ಷಗಟ್ಟಲೆ ಬೇಕಾದಾಗ ಮೇದರಹಳ್ಳಿಯ ಹೆಂಗಸರು ಮಕ್ಕಳಾದಿಯಾಗಿ ಎಲ್ಲ ಬುಟ್ಟಿ ಎಣೆಯಲು ಕುಳಿತರೂ ಸಕಾಲಕ್ಕೆ ಸಾಕಷ್ಟು ದೊರೆಯುತ್ತಿರಲಿಲ್ಲ. ಪ್ಲಾಸ್ಟಿಕ್ ಆಗಲ್ಲ. ಒಂದು ಚಿಕ್ಕ ಪ್ಯಾಕೆಟಿನಲ್ಲಿ 1,00,000 ಚೀಲಗಳಿರುತ್ತವೆ. ತೆಳ್ಳಗೆ ಬುಟ್ಟಿಯಂತಿರುವ ಅವುಗಳಲ್ಲಿ ಮಣ್ಣು ತುಂಬಿ ಪಾತಿಗಳಲ್ಲಿ ಕೂರಿಸಿದರೆ ಅವಕ್ಕೆ ತುಕ್ಕು ಹಿಡಿಯುವುದಿಲ್ಲ. ಗೆದ್ದಲು ಹತ್ತಿರ ಸುಳಿಯುವುದಿಲ್ಲ. ಮಳೆ ಗಾಳಿಗೆ ಕುಂಬಾಗುವುದಿಲ್ಲ. ಬೇಕೆಂದಾಗ ಬೇಕಷ್ಟು ದೊರೆಯುತ್ತದೆ. ಎಲ್ಲೋ ಕಗ್ಗಾಡಿನ ಪಾತಾಳದಲ್ಲಿರುವ ಮೇದರಹಳ್ಳಿಗೆ ಹೋಗಿ ಈಗ ಎಷ್ಟಿದೆಯೋ ಅಷ್ಟು ಕೊಡ್ರಪ್ಪ ಎಂದು ಗೋಗರಿಯುವ ಪ್ರಮೇಯವೇ ಇಲ್ಲ. ಮೊದಲು ಮೇದರಹಳ್ಳಿಗೆ ಜನ ಬಂದು ದಂಬಾಲು ಬಿದ್ದು ಗೋಗೆರೆದು ಕುಕ್ಕೆ ತೆಗೆದುಕೊಂಡು ಹೋಗುವುದು ತಪ್ಪಿತು. ಆಮೇಲೆ ಅಡ್ವಾನ್ಸ್ ಕೊಟ್ಟು ಆರ್ಡರ್ ಬುಕ್ ಮಾಡುವುದು ನಿಂತಿತು. ಆಮೇಲೆ ಮೇದರೆ ಕುಕ್ಕಿಗಳನ್ನು ಸರದಂತೆ ಪೋಣಿಸಿ ಬಸ್ಸು
ಲಾರಿಗಳ ಮೇಲೆ ಗುಡ್ಡಿ ಹಾಕಿಕೊಂಡು ಪೇಟೆಗೆ ತಂದರೆ ಮಾತ್ರ ಗಿರಾಕಿ. ಕಾಫಿ ಬೆಳೆಗಾರರಲ್ಲಿ ಅನೇಕ ಹಳಬರು ಏನೇ ಆದರೂ ಪ್ಲಾಸ್ಟಿಕ್ ಕೊಕ್ಕೆಗಳಲ್ಲಿ ಬಿದಿರು ಬುಟ್ಟಿಗಳಲ್ಲಿ ಬಂದ ಹಾಗೆ ಗಿಡ ಬರುವುದಿಲ್ಲ, ಬಿದಿರು ಬುಟ್ಟಿಯಲ್ಲಿ ಗಾಳಿ ಆಡುವ ಹಾಗೆ ಪ್ಲಾಸ್ಟಿಕ್ಕಿನೊಳಗೆ ಗಾಳಿ ಆಡುವುದಿಲ್ಲ ಎಂದು ದುಬಾರಿಯಾದರೂ ಬಿದಿರು ಕುಕ್ಕಿಗಳನ್ನು ಕೊಳ್ಳುತ್ತಿದ್ದರು. ಆ ವೇಳೆಗೆ ಸರಿಯಾಗಿ ಇನ್ನೂ ಒಂದು ದುರದೃಷ್ಟ ಮೇದರಹಳ್ಳಿಗೆ ಎರಗಿತು. 60 ವರ್ಷಗಳಿಗೊಮ್ಮೆ ಬಿದಿರಿಗೆ ಬರುವ ನೆರೆ ಅಥವಾ ಕಟ್ಟೆ ಪ್ರಾರಂಭವಾಯಿತು. ಬಿದಿರು ಭತ್ತದ ರೀತಿಯಲ್ಲೇ ತೆನೆ ಬಿಟ್ಟು ಹೂವಾಗಿ ಬಿದಿರಕ್ಕಿ ಹಿಡಿದು ಮುದಿಯಾಗುತ್ತದೆ. ಭತ್ತ ತೆನೆ ಬಿಡಲು 6 ತಿಂಗಳು ತೆಗೆದುಕೊಂಡರೆ ಬಿದಿರು ಮಾತ್ರ 60 ವರ್ಷ ತೆಗೆದುಕೊಳ್ಳುತ್ತದೆ. ಮೇದರಹಳ್ಳಿಯ ಸುತ್ತಮುತ್ತ ಇರುವ ಸಾವಿರಾರು ಚದರ ಮೈಲಿಯ ಬಿದಿರು ಯಾವುದೋ ಕಾಯಿಲೆ ಹಿಡಿದ ಹಾಗೆ ಮೆಲ್ಲಗೆ ಹಳದಿಯಾಗತೊಡಗಿತು. ಮೇದರಹಳ್ಳಿಯ ಹಳಬರಿಗೆಲ್ಲ ಇದೇನೆಂದು ಚೆನ್ನಾಗಿ ಗೊತ್ತಿತ್ತು. ಇನ್ನೆಲ್ಲೋ ಇದ್ದ ಅವರು ಹಿಂದೊಮ್ಮೆ ಅಲ್ಲಿಗೆ ಬಂದು ಹಳ್ಳಿ ಕಟ್ಟಿಕೊಂಡಿದ್ದಕ್ಕೂ ಇದೇ ಕಾರಣವಂತೆ. ಕೆಲವೇ ಕಾಲದೊಳಗೆ ಪ್ರತಿಯೊಂದು ಬಿದಿರಿನ ಕವಲು ಕೊಂಬೆಗಳು ತುದಿಗಳಿಂದೆಲ್ಲ ಗೋಧಿಯ ತೆನೆಗಳಂಥ ದೊಡ್ಡ ದೊಡ್ಡ ತೆನೆಗಳು ಹೊರಟವು. ತೆನೆಗಳೊಳಗಿನ ಬಿದಿರಕ್ಕಿಯ ಭಾರದಲ್ಲಿ ಬಲವಾದ ಹೆಬ್ಬಿದಿರುಗಳು ಕೂಡ ನೆಲಮುಖವಾಗಿ ಬಾಗಿ ಜೋಲತೊಡಗಿದವು. ಅಲ್ಲಿಗೆ ಆ ಬಿದಿರಿನ ಆಯುಸ್ಸು ಮುಗಿದ ಹಾಗೆ. ಇನ್ನು ಅವುಗಳಿಂದ ಉದುರುವ ಬೀಜಗಳಿಂದ ಮತ್ತೆ ಬಿದಿರು ಮೊಳಕೆಯೊಡೆದು ಬುಟ್ಟಿ ಮೇಲೆದ್ದು ಬುಟ್ಟಿ ಎಣೆಯಲು ಬಿದಿರು ದೊರಕಬೇಕಾದರೆ ಕೆಲವು ಕಾಲವೇ ಬೇಕು. ಬಿದಿರು ಅಲ್ಲೊಂದು ಇಲ್ಲೊಂದು ಹಣ್ಣಾಗಿ ಹಕ್ಕಿ ಬಿಡುವುದಿಲ್ಲ. ಭತ್ತದ ಗದ್ದೆಗಳಂತೆಯೇ ಇಡೀ ಕಾಡಿಗೆ ಕಾಡಿ ಹಣ್ಣಾಗಿ ತೆನೆ ಬಿಟ್ಟು ಸತ್ತು ಹೋಗುತ್ತದೆ. ಬಿದಿರು ಹಿಂಡಲಿನ ಕೆಳಗೆ ನೆಲವನ್ನೆಲ್ಲ ಗುಡಿಸಿ ಸಗಣಿ ಸಾರಿಸಿ ಉದುರುವ ಬಿದಿರಕ್ಕಿಯನ್ನೆಲ್ಲ ಮೇದರ ಹೆಂಗಸರು ಹಿಂದೆ ದಾಸ್ತಾನು ಮಾಡುತ್ತಿದ್ದರು. ಒಂದೊಂದು ಬಿದಿರಿನ ಅಡಿಯು ಕಡಿಮೆ ಎಂದರೆ 1 ಟನ್ ಬಿದಿರಕ್ಕಿ ಬೀಳುತ್ತದೆ. ಮೇದರಹಳ್ಳಿಯ ಆಸುಪಾಸಿನ ಬಿದಿರಕ್ಕಿಯನ್ನೆಲ್ಲ ಒಟ್ಟು ಗುಡಿಸಿದ್ದರೆ ಮೇದರಹಳ್ಳಿಗೆ ಇನ್ನೂ 60 ವರ್ಷಕ್ಕಾಗುವಷ್ಟು ಬಿದಿರಕ್ಕಿ ಇತ್ತೇನೋ. ಆದರೆ ಆ ಬಿದಿರು ಕಾಡಿನ ಸಮುದ್ರದಲ್ಲಿ ಯಾರಿಗೆ ಎಷ್ಟೆಂದು ಒಟ್ಟು ಮಾಡಲು ಸಾಧ್ಯ? ಜೊತೆಗೆ ತಮ್ಮ ಕಸುಬಿಗೆ ಶಾಶ್ವತವಾದ ನೆರೆ ಬಂದಿದೆ. ಬಿದಿರಕ್ಕಿಯ ಬೀಜದಿಂದ ಮತ್ತೊಮ್ಮೆ ಬಿದಿರು ಮೊಳಕೆಯೊಡೆದು ಚಿಗುರಿದರೂ ತಮ್ಮ ಕಸುಬು ಮಾತ್ರ ಇನ್ನೆಂದೂ ಚಿಗುರುವುದಿಲ್ಲ ಎಂದು ಮೇದರ ಒಳ ಮನಸ್ಸಿಗೆ ಚೆನ್ನಾಗಿ ಗೊತ್ತಿತ್ತು. ನಿರುತ್ತೇಜಕ ಭವಿಷ್ಯದಲ್ಲಿ ನಿರುತ್ಸಾಹಿಗಳಾದ ಮೇದರಿಗೆ ಬೆಳಗ್ಗೆ ಎದ್ದು ಮುಖ ತೊಳೆದುಕೊಳ್ಳಲು ಸಹ ಉತ್ಸಾಹವಿರುತ್ತಿರಲಿಲ್ಲ. ಇನ್ನು ಬಿದಿರಕ್ಕಿ ಸಂಗ್ರಹಿಸಲು ಕಾಡು ಪ್ರಾಣಿಗಳ ಜೊತೆ ಪೈಪೋಟಿಗೆ ಯಾಕೆ ಹೋದಾರು? ಬಿದಿರಿಗೆ ಕಟ್ಟೆ ಬರುತ್ತಿದ್ದಂತೆಯೇ ಮೇದರಹಳ್ಳಿಯ ಉತ್ಪನ್ನಗಳು ಪೇಟೆಗೆ ಬರುವುದು ನಿಂತು ಹೋಯಿತು. ಬಿದಿರಿನ ಬುಟ್ಟಿಗಳಿಗೆ ಜೋತುಕೊಂಡಿದ್ದ ಅಳಿದುಳಿದ ಸಂಪ್ರದಾಯಸ್ಥ ಗಿರಾಕಿಗಳು ಅನಿವಾರ್ಯವಾಗಿ ಪ್ಲಾಸ್ಟಿಕ್ಕನ್ನೇ ಆಶ್ರಯಿಸಿದರು. ಮೇದರಹಳ್ಳಿಯ ಹೆಂಗಸರು ಅತ್ಯಾಕರ್ಷಕವಾಗಿ ಕುಸುರಿ ಕೆಲಸ ಮಾಡಿ ಕಲಾಕೃತಿಗಳಂತೆ ಎಣೆಯುತ್ತಿದ್ದ ಬುಟ್ಟಿಗಳು, ಮೊರಗಳು ಮಾರ್ಕೆಟಿನಿಂದ ಅದೃಶ್ಯವಾದವು. ಮೇದರಹಳ್ಳಿಯ ಸುತ್ತಮುತ್ತ ಎಲ್ಲಿ ನೋಡಿದರೂ ಆಯುಷ್ಯ ಮುಗಿದು ಸತ್ತು ನಿಂತಿದ್ದ ದೊಡ್ಡ ದೊಡ್ಡ ರಾಕ್ಷಸಾಕಾರದ ಬಿದಿರು ಹಿಂಡಿಲುಗಳು. ಕೆಲವು ಕುಂಬಾಗಿ ಕುಸಿಯುತ್ತಿದ್ದರೆ ಕೆಲವು ಮಳೆ ಗಾಳಿಗಳ ತುಯ್ದಾಟದಲ್ಲಿ ಅಡ್ಡಡ್ಡಲಾಗಿ ಬುಡ ಸಮೇತ ಮುಗಿಚು ಬಿದ್ದಿದ್ದವು. ಮೇದರಹಳ್ಳಿಯ ಅವನತಿಯು ಅಷ್ಟೇ ವೇಗವಾಗಿ ಕ್ಷಿಪ್ರವಾಗಿ ಸಂಭವಿಸಿತು. ಅವರಿದ್ದ ಕಗ್ಗಾಡಿನಲ್ಲಿ ಬೇರಾವುದೇ ಹೊಟ್ಟೆಪಾಡಿನ ಉದ್ಯೋಗಾವಕಾಶಗಳು ಇಲ್ಲದೆ ಅಲ್ಲಿದ್ದವರೆಲ್ಲ ಏಳ ಹೆಸರಿಲ್ಲದೆ ಊರು ಬಿಟ್ಟು ಚೆಲ್ಲಾಪಿಲ್ಲಿಯಾದರು. ಮತ್ತೆ ಬಿದಿರು ಲಂಟಾನ ಕೆಂಜಿಗೆ ಜಿಗ್ಗಿನೊಳಗಿಂದ ತಲೆ ಎತ್ತುವುದರೊಳಗೆ ಅಲ್ಲಿ ಯಾರೂ ಇರಲಿಲ್ಲ. ಬುಟ್ಟಿ ಎಣೆಯಲು ಮೇದಾರೂ ಇಲ್ಲ, ಕೊಳ್ಳಲು ಗಿರಾಕಿಗಳೂ ಇರಲಿಲ್ಲ. ಮೇದರಹಳ್ಳಿಯ ಅವಸಾನದೊಂದಿಗೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲದಿದ್ದರೂ ಆ ಇಡೀ ಪ್ರಾಂತ್ಯ ಅನೇಕಾನೇಕ ಕಾಳದಂಧೆಗಳ ತವರು ಮನೆಯಾಯಿತು. ಗಂಧ ಕದ್ದು ಕೇರಳಕ್ಕೆ ಸಾಗಿಸುವುದು, ಕಳ್ಳಬುಟ್ಟಿ ಇಳಿಸುವುದು, ಕುಳು ಮಾವಿನ ಚಕ್ಕೆ ತೆಗೆಯುವುದು, ಯಾರಿಗೂ ಇಲ್ಲಿ ಇಂಥದೇ ನಡೆಯುತ್ತದೆ ಎಂದು ಹೇಳಬರುವುದಿಲ್ಲ. ಈ ದಂಧೆಯಲ್ಲಿ 4-6 ಜನ ಮೇದರೂ ಸೇರಿಕೊಂಡಿರಬಹುದೇನೋ. ಆದರೆ ಅವರೇ ಇದಕ್ಕೆ ಕಾರಣರೆಂದಂತೂ ಹೇಳಲಾಗುವುದಿಲ್ಲ. ಇಂತಹ ಕಾಳದಂಧೆಗಳಿಗೆ ಬೇಕಾದ ವಿಸ್ತೃತ ಜಾಲವನ್ನಾಗಲಿ ಹಣಕಾಸನ್ನಾಗಲಿ ಹೊಂದಿಸಿಕೊಳ್ಳಲು ಅವರಿಂದಂತೂ ಸಾಧ್ಯವೇ ಇರಲಿಲ್ಲ. ಆದರೆ ಕಸದ ತೊಟ್ಟಿಗಳಿಂದ ಗುಜರಿ ಸಾಮಾನು ಸಂಗ್ರಹಿಸುವ ಕೆಲಸಕ್ಕೆ ಇಳಿದು ಕೆಲವು ಮೇದರ ಹುಡುಗರು ಬೊಂಬಾಯಿವರೆಗೂ ಅಡ್ಡಾಡಿ ಮಾದಕ ವಸ್ತು ಸಾಗಾಣಿಕೆ ಜಾಲದೊಳಕ್ಕೆ ಸೇರಿಬಿಟ್ಟರೆಂದು ಹಲವರು ಹೇಳುತ್ತಾರೆ.
ಈ ಅಗಮ್ಯ ಕಾಡೊಳಗೆ ಎಲ್ಲೆಲ್ಲೋ ಗಾಂಜಾ ಬೀಜಗಳನ್ನೆಲ್ಲ ಬಿತ್ತಿ ಎರಚಾಡಿ ಗಾಂಜಾ ಉತ್ಪಾದಿಸಿ ಇಲ್ಲಿಂದ ದೇಶ ವಿದೇಶಗಳಿಗೆಲ್ಲ ಅದು ರವಾನೆಯಾಗುತ್ತದೆ ಎಂದು ವದಂತಿ ಉಂಟು. ಇಲ್ಲದಿದ್ದರೆ ಬರಿಯ ಹೆಸರು ಹೇಳಿದರೆ ಜನ ಎದುರಿ ಬಿಳಿಚಿಕೊಳ್ಳುವಂತಹ ಬೊಂಬಾಯಿಯ ಭಯಾನಕ ಕೇಡಿಗಳೆಲ್ಲ ಏಕೆ ಏಲಕ್ಕಿ ವ್ಯಾಪಾರದ ನೆಪದಲ್ಲಿ ದೇವಪುರಕ್ಕೆ ಬಂದು ಆಗಾಗ ಠಿಕಾಣಿ ಹಾಕುತ್ತಾರೆ? ವಿಶ್ವಸಂಸ್ಥೆಯ ಮಾದಕ ವಸ್ತು ಜಾಲದ ಮ್ಯಾಪಿನಲ್ಲಿ ಜುಗಾರಿ ಕ್ರಾಸ್ ಸಹ ಏಕೆ ಗುರುತಿಸಲ್ಪಟ್ಟಿದೆ? ಇದಕ್ಕೆಲ್ಲ ಸುಲಭದ ಉತ್ತರವಂತೂ ಸಿಕ್ಕುವುದಿಲ್ಲ. ಉತ್ತರ ಹುಡುಕ ಹೊರಟವರೆಲ್ಲ ಹೆಣವಾಗಿದ್ದನ್ನು ನೋಡಿದ ಮೇಲೆ ಜನ ಸಹ ಈಗ ಪ್ರಶ್ನೆ ಕೇಳುವುದೂ ಇಲ್ಲ, ಉತ್ತರ ನಿರೀಕ್ಷಿಸುವುದೂ ಇಲ್ಲ.